ಹಾಯ್, ಎಲ್ಲರಿಗೂ ನಮಸ್ಕಾರ. IRCTCಯಿಂದ ಬೆಂಗಳೂರಿನ ಜನರಿಗೆ ಗುಡ್ ನ್ಯೂಸ್ ಇದೆ. ಅದು ಏನು ಅಂದರೆ ಒಂದೊಳ್ಳೆ ಟೂರ್ ಪ್ಯಾಕೇಜ್ ಪ್ಲಾನ್ ಮಾಡಿದ್ದಾರೆ. ನೀವು ಜೀವನದಲ್ಲಿ ಅಯೋಧ್ಯ, ಗಯಾ, ಪ್ರಯಾಗ್ರಾಜ್, ಸಾರನಾಥ, ವಾರಣಾಸಿಗೆ ಹೋಗಬೇಕು ಅಂತ ಬಯಸಿದ್ರೆ ನಿಮಗೆ ಈ ಪ್ಯಾಕೇಜ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ವಿಮಾನದ ಮೂಲಕ ಎಲ್ಲ ಪ್ಲೇಸಸ್ ನೋಡಬೇಕು ಅಂತ ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ. ಜೊತೆಗೆ ಕಮ್ಮಿ ಖರ್ಚಿನಲ್ಲಿ ಕೂಡ ಆಗಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದರೆ ಏನು ತೊಂದರೆ ಇರದೆ ಸೇಫ್ ಆಗಿ ಹೋಗಿ ಬರಬೇಕು ಅಂತ ನಿಮಗೆ ಅನಿಸಿದ್ರೆ ಈ ಪ್ಯಾಕೇಜ್ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ನಾನು ನಿಮಗೆ ಭಾವಿಸ್ತೀನಿ. ನೀವು ಹೋಗಬೇಕು ಅಂತ ಏನಾದರೂ ಪ್ಲಾನಲ್ಲಿ ಇದ್ದೀರಿ ಅಂತ ಅನಿಸಿದ್ರೆ ಬುಕ್ ಮಾಡೋದು ಹೇಗೆ, ಯಾವ ಪ್ಲೇಸಸ್ ಕವರ್ ಆಗ್ಬೋದು, ಅದರ ಟಿಕೆಟ್ ಪ್ರೈಸ್ ಏನು, ಇನ್ ಕೇಸ್ ನೀವು ಟಿಕೆಟ್ ಬುಕ್ ಮಾಡಿದ್ರು ಹೋಗಕ್ಕೆ ಸಾಧ್ಯ ಆಗದೆ ಇದ್ರೆ ನೀವು ಕ್ಯಾನ್ಸಲ್ ಪಾಲಿಸಿ ಕೂಡ ಏನು, ಅದು ಎಲ್ಲ ಮಾಹಿತಿ ಬಗ್ಗೆ ನಾನು ಈ ವಿಡಿಯೋದ ಮೂಲಕ ತಿಳಿಸ್ತೀನಿ. ಮಿಸ್ ಮಾಡದೆ ಈ ಫುಲ್ ವಿಡಿಯೋ ನೋಡಿ. ಅದಕ್ಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಯಾಕೆಂದರೆ ಇದೇ ತರಹ ನಾನು ಬೇರೆ ಬೇರೆ ಟ್ರಿಪ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಈ ಟ್ರಿಪ್ ಬಗ್ಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಇದನ್ನೆಲ್ಲ ಶೇರ್ ಮಾಡಿದರೆ ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಈ ಆಗಸ್ಟ್ 2025 ಆಗಸ್ಟ್ ನೆಕ್ಸ್ಟ್ ಮಂತಲ್ಲಿ ಈ ಟ್ರಿಪ್ ಪ್ಲಾನ್ ಸ್ಟಾರ್ಟ್ ಆಗಿರೋದ್ರಿಂದ ಪ್ಲೀಸ್ ಕೂಡಲೇ ಬೇಗ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಪ್ಯಾಕೇಜ್ ನೇಮು ಏನು ಅಂತ ಇದ್ರೆ ಹೋಲಿ ಅಯೋಧ್ಯ ವಿತ್ ಗಯಾ, ಕಾಶಿ ಆ್ಯಂಡ್ ಪ್ರಯಾಗ್ರಾಜ್ ಎಕ್ಸ್ ಬ್ಯಾಂಗ್ಳೂರು. ಯಾವ್ಯಾವ ಪ್ಲೇಸಸ್ ನೋಡ್ಬೋದು ಅಂತ ಇದ್ರೆ ಗಯಾ, ವಾರಣಾಸಿ, ಕಾಶಿ, ಪ್ರಯಾಗ್ರಾಜ್ ಮತ್ತು ಅಯೋಧ್ಯೆ. ಈ ಪ್ರಯಾಣ ಮೋಡ್ ಏನು ಅಂದರೆ ವಿಮಾನ. ಅದು ವಿಮಾನದ ನಿಲ್ದಾಣ ಆಗಲಿ ನಿರ್ಗಮನ ಏನು ಅಂತಿದ್ರೆ ಬೆಂಗಳೂರು 8:35 ಬೆಳಿಗ್ಗೆ. ಪ್ರವಾಸ ದಿನಾಂಕ ಏನು ಅಂದರೆ 29 ಆಗಸ್ಟ್ 2025. ಓಕೆ, ಇದು 5 ದಿನ ರಾತ್ರಿ ಮತ್ತು 6 ದಿನಗಳ ಪ್ರವಾಸ ಕೂಡ ಇದು ಮಾಡಬಹುದು. ಈ ಟೂರ್ ಪ್ಯಾಕೇಜ್ನ ಟಿಕೆಟ್ ಪ್ರೈಸ್ ಅಂದರೆ ನೀವು ಆಯ್ಕೆ ಮಾಡುವ ಅಕ್ಯುಪೆನ್ಸಿಯ ಆಧಾರದ ಮೂಲಕ ಈ ಟಿಕೆಟ್ ಪ್ರೈಸ್ ಚೇಂಜ್ ಆಗ್ತಾನೆ ಇರುತ್ತೆ ಅಂತ ನಾವು ನಿಮಗೆ ಹೇಳಲೇಬೇಕು. ಈ ಪರ್ ಪರ್ಸನ್ 47,900 ರೂಪೀಸ್ ಇರುತ್ತದೆ. ಇಬ್ರು ಒಟ್ಟಿಗೆ ಬುಕ್ ಮಾಡಿದ್ರೆ ಪರ್ ಪರ್ಸನ್ 34,990 ರೂಪಾಯಿ ಇರುತ್ತದೆ. ಈ 3 ಜನ ಒಟ್ಟಿಗೆ ಬುಕ್ ಮಾಡಿದ್ರೆ ಈ ಪರ್ ಪರ್ಸನ್ ಒಬ್ಬರಿಗೆ 34,200 ರೂಪಾಯಿ. ಈ ಚಿಕ್ಕ ಮಕ್ಕಳಿಗೆ ಅಂತ ಏನಾದರೂ ಪ್ಲಾನ್ ಇದ್ರೆ 5 ರಿಂದ 11 ವರ್ಷದ ಮಕ್ಕಳಿಗೆ ಬೆಡ್ ಬೇಕು ಅಂತಿದ್ರೆ, ಬೆಡ್ ಸಹಿತ ವಿತ್ ಬೆಡ್ ಬೇಕು ಅಂತಿದ್ರೆ 32,500 ರೂಪಾಯಿ ಇರುತ್ತದೆ. 5 ರಿಂದ 11 ವರ್ಷದ ಮಕ್ಕಳಿಗೆ ವಿತೌಟ್ ಬೆಡ್ ಅಂತ ಇದ್ರೆ 29,600 ರೂಪಾಯಿ. ಮತ್ತು 2 ರಿಂದ 4 ವರ್ಷದ ಮಕ್ಕಳಿಗೆ ವಿತೌಟ್ ಬೆಡ್ 15,200 ರೂಪಾಯಿ ಇರುತ್ತದೆ. ಇದು ಏಜ್ ಪ್ರೂಫ್ಗೆ ಅಂತ ಆಧಾರ್ ಕಾರ್ಡ್ ಅಥವಾ ವ್ಯಾಲಿಡ್ ID ಪ್ರೂಫ್ ಮ್ಯಾಂಡೇಟರಿ ಬೇಕಾಗುತ್ತೆ. ಸೊ ಇದು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಈ ಯಾವ್ಯಾವ ಪ್ಲೇಸಸ್ ನೀವು ನೋಡಬಹುದು ಅಂತ ಏನಾದರೂ ಇದೆ, ದಿನಕ್ಕೆ ಅಂದರೆ 6 ದಿನ ಇರೋದ್ರಿಂದ ಒಂದನೇ ದಿನದಲ್ಲಿ ಮಹಾಬೋಧಿ ದೇವಾಲಯಕ್ಕೆ ಭೇಟಿ ನೀಡಬಹುದು. 2ನೇ ದಿನದಲ್ಲಿ ಗಯಾದಲ್ಲಿರುವ ವಿಷ್ಣುಪಾದ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. 3ನೇ ದಿನ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಅನ್ನಪೂರ್ಣ ದೇವಸ್ಥಾನಕ್ಕೆ ಭೇಟಿ ಮಾಡಬಹುದು. ಸಂಜೆ ಗಂಗಾ ಆರತಿಗೆ ಭೇಟಿ ಆಗಬಹುದು. 4ನೇ ದಿನಕ್ಕೆ ಅಯೋಧ್ಯ, ರಾಮ ಜನ್ಮಭೂಮಿ, ಲಕ್ಷ್ಮಣ ಘಾಟ್, ಕಲಾರಾಮ್ ದೇವಾಲಯ ಮತ್ತು ಕನಕ ಭವನ ದೇವಾಲಯ ಭೇಟಿ ನೀಡಬಹುದು. 5ನೇ ದಿನಕ್ಕೆ ತ್ರಿವೇಣಿ ಸಂಗಮ, ಅಲಹಾಬಾದ್ ಕೋಟೆ ಮತ್ತು ಪಾತಾಳಪುರಿ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. 6ನೇ ದಿನಕ್ಕೆ ವಾರಣಾಸಿಯಿಂದ ಬೆಂಗಳೂರಿಗೆ ರಿಟರ್ನ್ ವಾಪಸ್ ಬರಬಹುದು. ಈ ಪ್ಯಾಕೇಜ್ಗೆ ಬುಕ್ ಮಾಡಿದರೆ ನಿಮಗೆ ಲಭ್ಯವಾಗುವ ಸೌಲಭ್ಯಗಳು ಅಂದರೆ ಈ ಪ್ಯಾಕೇಜ್ನಲ್ಲಿ ಏನು ಸೇರಿದೆ, ಏನು ಸೇರಿಲ್ಲ ಎಂಬುದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ. ಅದು ಏನಂದರೆ, ಈಗ ಈ ವಿಮಾನದ ಪ್ರಯಾಣ ಬೆಂಗಳೂರಿನಿಂದ ವಿಮಾನದಲ್ಲಿ ಪ್ರಯಾಣ ಮಾಡಬಹುದು. ಮತ್ತು ಈ ಟಿಕೆಟ್, ವಿಮಾನದ ಟಿಕೆಟ್ಗೆ ಈ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತದೆ. ಹೋಟೆಲ್, ಆಮೇಲೆ ರೆಂಟ್ ಆಗಲಿ ಇದೆಲ್ಲ ಪ್ಯಾಕೇಜ್ ಇನ್ಕ್ಲೂಡ್ ಆಗಿರುತ್ತೆ. ಇದು ಆಹಾರ, ಫುಡ್ ಅಂತ ಬಂದರೆ ಈ ಬ್ರೇಕ್ಫಾಸ್ಟ್ ಇದೆಲ್ಲ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೊಂದು ಚಾಲಕ ಭತ್ಯೆ ಆಗಲಿ, ಪಾರ್ಕಿಂಗ್ ಆಗಲಿ, ಟೋಲ್, ತೆರಿಗೆಗಳು ಇದೆಲ್ಲವೂ ಪ್ಯಾಕೇಜ್ನಲ್ಲಿ ಸೇರಿವೆ. ಅದ್ರ ಜೊತೆಗೆ ದೃಶ್ಯ ವೀಕ್ಷಣೆ ಮಾಡೋದು, ವಿಹಾರ ಆಗಲಿ, ಪ್ರವಾಸ ವಿಮೆ ಇದೆಲ್ಲವೂ ಪ್ಯಾಕೇಜ್ನ
ಭಾಗವಾಗಿ ಇರುತ್ತದೆ. ಈ ಪ್ಯಾಕೇಜ್ನಲ್ಲಿ ಸೌಲಭ್ಯ ಏನು ಸೇರಿಲ್ಲ ಅಂತ ಇದ್ರೆ ನಾನು ನಿಮಗೆ ಹೇಳ್ತೀನಿ. ಅದು ಏನಂದ್ರೆ ವಿಮಾನದಲ್ಲಿರುವ ಆಹಾರ ಕೂಡ ಇರುತ್ತೆ. ವಿಮಾನದಲ್ಲಿ ನೀಡುವ ಆಹಾರ ಈ ಪ್ಯಾಕೇಜ್ನಲ್ಲಿ ಸೇರಿಲ್ಲ. ಪ್ರವೇಶ ಟಿಕೆಟ್ಗಳು ಅಂದ್ರೆ ಪ್ರವೇಶ ಶುಲ್ಕ ಆಗಲಿ, ಎಂಟ್ರಿ ಟಿಕೆಟ್ ಆಗಲಿ ಈ ಪ್ಯಾಕೇಜ್ನಲ್ಲಿ ಸೇರಿಲ್ಲ. ದರ್ಶನ ಟಿಕೆಟ್ಗಳು ಅಂತಿದ್ರೆ ದೇವಾಲಯದಲ್ಲಿ ವಿಶೇಷ ದರ್ಶನ ಕೂಡ ಈ ಟಿಕೆಟ್ಗಳಲ್ಲಿ ಇನ್ಕ್ಲೂಡ್ ಆಗಿರಂಗಿಲ್ಲ. ಬೋಟಿಂಗ್ ಅಂತ ಇದ್ರೆ ಬೋಟಿಂಗ್ ವೆಚ್ಚ ಕೂಡ ಪ್ಯಾಕೇಜ್ನಲ್ಲಿ ಇಲ್ಲ. ಇನ್ನೊಂದು ಮಾರ್ಗದರ್ಶಕರಾಗಲಿ, ಈ ಪ್ಲೇಸಸ್ ಯಾರಾದ್ರೂ ಮಾರ್ಗದರ್ಶಕ ಸೇವೆ ಅಂತ ಬಂದ್ರೆ ಈ ಪ್ಯಾಕೇಜ್ ನಲ್ಲಿ ಇನ್ಕ್ಲೂಡ್ ಆಗಿರಂಗಿಲ್ಲ. ಲ್ಯಾಂಡ್ರಿ ವೆಚ್ಚ ಅಂತ ಇರುತ್ತೆ, ಬಟ್ಟೆ ತೊಳೆಯುವ ಕೂಡ ವೆಚ್ಚಗಳು ಯಾವುದು ಸೇರಿಲ್ಲ. ಆಮೇಲೆ ವೈನ್ ಆಗ್ಲಿ, ಆಮೇಲೆ ಪಾನೀಯಗಳು ಇವು ಯಾವುದು ಪ್ಯಾಕೇಜ್ ನಲ್ಲಿ ಇನ್ಕ್ಲೂಡ್ ಆಗಿರಂಗಿರಲ್ಲ. ಈ ಪ್ಯಾಕೇಜ್ ಪ್ರಕಾರ ನೀವು ರಾತ್ರಿ ಎಲ್ಲಾದ್ರೂ ನೀವು ರೆಸ್ಟ್ ಅಂತ ತಗೋಬೇಕಾದ್ರೆ ಒಂದು ಹೋಟೆಲ್ ಅಂತ ಇರುತ್ತೆ. ಸೊ ಆ ಹೋಟೆಲ್ ಎಲ್ಲ ಅವ್ರ ಪ್ಯಾಕೇಜ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದು ಯಾವುದಂತ ನಾನು ನಿಂಗೆ ಹೇಳ್ಕೊಡ್ತೀನಿ. ಬೋಧ್ ಗಯಾ ಅಂತ ಪ್ಲೇಸಸ್ ಅಲ್ಲಿ ಹೋಟೆಲ್ ರಾಯಲ್ ರೆಸಿಡೆನ್ಸಿ ಇದನ್ನು ಆಗ್ಬೋದು, ಅಥವಾ ಇದೇ ತರ ಬೇರೆದು ಹೋಟೆಲ್ ಬುಕ್ ಮಾಡಬಹುದು. ಇನ್ನೊಂದು ವಾರಣಾಸಿ ಹೋಟೆಲ್ ಸಿಟಿ ಇನ್, ಅಯೋಧ್ಯದಲ್ಲಿ ಹೋಟೆಲ್ ಕೃಷ್ಣ ಪ್ಯಾಲೇಸ್, ಪ್ರಯಾಗ್ರಾಜ್ ನಲ್ಲಿ ಹೋಟೆಲ್ ರವಿಶಾ ಕಾಂಟಿನೆಂಟಲ್ ಅಥವಾ ಹೋಟೆಲ್ ಪ್ಲೇಸಿಡ್. ಇದೇ ತರ ನೀವು ಸಮಾನ ಮಟ್ಟದ ಹೋಟೆಲ್ನ ಬುಕ್ ಇರ್ಬೋದು. ಇನ್ನೊಂದು ಟಿಕೆಟ್ ಕ್ಯಾನ್ಸಲೇಷನ್ ಅಂದ್ರೆ IRCTCಯ ಟಿಕೆಟ್ ಕ್ಯಾನ್ಸಲೇಷನ್ ಮಾಡುವ ಅವಕಾಶ ಕೂಡ ನಿಮಗೆ ನೀಡಿದೆ. ಏನು ಅಂದ್ರೆ 21 ದಿನಗಳ ಮುಂಚೆ ನೀವು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ 30% ಕಡಿತಗೊಳಿಸಿ ಉಳಿದ ಹಣ ನೀಡುತ್ತಾರೆ. ಇನ್ನು 21ರಿಂದ 15 ದಿನಗಳಿಗಿಂತ ಕಡಿಮೆ ಸಮಯದಲ್ಲಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ 55% ಹಣವನ್ನು ಕಡಿತಗೊಳಿಸಿ ಉಳಿದ ಮೊತ್ತವನ್ನು ಪಾವತಿಸುತ್ತದೆ. 14ರಿಂದ 8 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ 80% ಅಮೌಂಟ್ ಕಡಿತಗೊಳಿಸಿ ನಿಮಗೆ ಮಿಕ್ಕಿದ್ದ 20% ನಿಮಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಹಾಗೆ 8 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ 100% ಪೂರ್ತಿಯಾಗಿ ಟಿಕೆಟ್ ಏನು ಅಂದ್ರೆ ನಿಮ್ಗೆ ಪೂರ್ತಿ ಹಣನೇ ಬರೋದೇ ಇಲ್ಲ. ಅದು ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತಂದ್ರೆ IRCTC ವೆಬ್ಸೈಟ್ಗೆ ಹೋಗಿದ್ರೆ ನಿಮಗೆ ಈಸಿಯಾಗಿ ಸಿಗೋದಿಲ್ಲ. ಸಮ್ಟೈಮ್ಸ್ ಬೋರ್ಡಿಂಗ್ ಪಾಯಿಂಟ್ ಬೆಂಗಳೂರು ಇರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ, ಪುಣೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ತುಂಬಾನೇ ಟ್ರಿಪ್ ಪ್ಯಾಕೇಜ್ ಇರೋದರಿಂದ. ಸೊ ನಾವು ಡೈರೆಕ್ಟ್ ಆಗಿ ಹೋಲಿ ಅಯೋಧ್ಯ ವಿತ್ ಗಯಾ, ಕಾಶಿ, ಪ್ರಯಾಗ್ರಾಜ್ ಎಕ್ಸ್ ಬೆಂಗಳೂರು IRCTC ಟೂರಿಸಂ ಅಂತ ನೀವು ವೆಬ್ಸೈಟ್ ಅಲ್ಲಿ ನೀವು ಸರ್ಚ್ ಮಾಡಿ. ನೀವು ಈ ತರ ಸರ್ಚ್ ಮಾಡೋದರಿಂದ ನಿಮಗೆ ಈಸಿಯಾಗಿ ಸಿಗುತ್ತದೆ. ಇಲ್ಲಿ IRCTC ಟೂರಿಸಂ, ಇಲ್ಲಿ ಹೋಲಿ ಅಯೋಧ್ಯ ವಿತ್ ಗಯಾ, ಕಾಶಿ, ಇಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇದೆ. SBA 23. ಸೊ ಇದು ನಮಗೆ ಡೈರೆಕ್ಟ್ ಆಗಿ ಸಿಕ್ಕಿದೆ. ಸೊ ನಾವು ಇದನ್ನ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಬೆಂಗಳೂರು ಅಂತಾನೂ ಇದೆ. ನೀವು ಡ್ರಾಪಿಂಗ್ ಪಾಯಿಂಟ್, ಬೋರ್ಡಿಂಗ್ ಪಾಯಿಂಟ್ ಬೆಂಗಳೂರು ಕೂಡ ಹೋಗ್ಬೋದು, ಹೈದರಾಬಾದ್ನು ಹೋಗ್ಬೋದು. ನೀವು ಸಮಟೈಮ್ಸ್ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ನಾ ಬೆಂಗಳೂರಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ನಾನು ಹೋಲಿ ಅಯೋಧ್ಯ ವಿತ್ ಗಯಾ. ಸೊ ನಾವು ಇದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಹೋಲಿ ಅಯೋಧ್ಯ ಸೇಮ್ ಇದರಲ್ಲಿ 5 nights 6 days. ಓಕೆ, ಅಯೋಧ್ಯ, ಗಯಾ, ಪ್ರಯಾಗ್ರಾಜ್, ಸಾರನಾಥ್, ವಾರಣಾಸಿ ಇದು ಕರೆಕ್ಟ್ ಆಗೇ ಇದೆ. ಸ್ಟಾರ್ಟಿಂಗ್ ಫ್ರಮ್ 34,200 ರೂಪಾಯಿ. ಓಕೆ, ನೀವು ಇಲ್ಲಿ ಬುಕ್ ನೋ ಅಂತ ಕ್ಲಿಕ್ ಮಾಡಿದಾಗ ನೀನು ಇಲ್ಲಿ ಬುಕ್ ಮಾಡಬಹುದು. ಪ್ಯಾಸೆಂಜರ್ ಡೀಟೇಲ್ಸ್ ಕೊಟ್ಬಿಟ್ಟು ಏಜ್ ಕೊಟ್ಟು ನೀವು ಕರೆಕ್ಟ್ ಆಗಿ ಅಪ್ಡೇಷನ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವು ಬುಕ್ ಮಾಡ್ಕೋಬಹುದು. ಇಲ್ಲಿ ಓವರ್ ವ್ಯೂ ಏನಂತಿದೆ ಇಲ್ಲಿ ನೋಡಿ. ಪ್ಯಾಕೇಜ್ ಡೀಟೇಲ್ಸ್ ಗಯಾ ಅಂತಿದೆ, ವಾರಣಾಸಿ ಅಂತ ಇದೆ. ಸೊ ಆಮೇಲೆ ಪ್ರಯಾಗ್ರಾಜ್, ಅಲ್ಲಿ ಅಯೋಧ್ಯೆ ಕಡೆ ನೀವು ನೋಡಬಹುದು. ಓಕೆ, ಇಲ್ಲಿ ಪ್ಯಾಕೇಜ್ ಡೀಟೇಲ್ಸ್ ಸೇಮ್. ಪ್ಯಾಕೇಜ್ ನೇಮ್ ಅಂತ ಏನಿದೆ ಹೋಲಿ ಅಯೋಧ್ಯ ವಿತ್ ಗಯಾ, ಕಾಶಿ, ಪ್ರಯಾಗ್ರಾಜ್ ಸೇಮ್. ಡೆಸ್ಟಿನೇಷನ್ ಕವರ್ಡ್ ಅದೇ ಗಯಾ, ವಾರಣಾಸಿ. ಟ್ರಾವೆಲಿಂಗ್ ಮೋಡ್ ಫ್ಲೈಟ್, ಆಮೇಲೆ ಡಿಪಾರ್ಚರ್ ಟೈಮ್ ಬೆಂಗಳೂರು 9:45. ಓಕೆ, ಆಮೇಲೆ ಹೋಟೆಲ್ ಆಟ್ ಬೋಧ್ ಗಯಾ. ಸೊ ಆಲ್ರೆಡಿ ನಾನು ಹಿಂಗ ಮುಂಚೆನೆ ಹೇಳಿದ್ದೀನಿ. ಸೊ ಯಾವ್ಯಾವ ಹೋಟೆಲ್ ಅಂತ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಫ್ಲೈಟ್ ಡೀಟೇಲ್ಸ್ 29/8/2025 ಮತ್ತು ಇನ್ನೊಂದು ಫ್ಲೈಟ್ ಇದೆ ಏನು 14 ಸೆಪ್ಟೆಂಬರ್ 2025 ಎರಡು ಇದೆ ಬುಕ್ಕಿಂಗ್. ಸೊ ಡೇಟ್ ಕೊಟ್ಟಿದ್ದಾರೆ. ಇನ್ನೊಂದು ಪ್ಯಾಕೇಜ್ ಕಾಸ್ಟ್ ಪರ್ ಪರ್ಸನ್ ಹಿಂಗ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಏನದು ಆಕ್ಯುಪೆನ್ಸಿ
ಆಧಾರದ ಮೇಲೆ ಇರುತ್ತೆ. ಒಬ್ಬರಂದ್ರೆ ತುಂಬಾನೇ ಕಾಸ್ಟ್ ಜಾಸ್ತಿ ಇರುತ್ತೆ, ಡಬಲ್ ಅಕ್ಯುಪೆನ್ಸಿ ಆದ್ರೆ ಕಮ್ಮಿ ಇರುತ್ತೆ, ಟ್ರಿಪಲ್ ಅಂದ್ರೆ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಸೊ ಮಕ್ಕಳಿಗೆ ಇನ್ನು ಏನೋ ಚಿಕ್ಕ ಮಕ್ಕಳಿಗೆ 5-12 ವರ್ಷದ ನಿಮ್ ಬೆಡ್ ಬೇಕು ಅಂದ್ರೆ ವಿತೌಟ್ ಬೆಡ್ ಅಂತ ಇದ್ರೆ ಅದ್ರ ಜೊತೆನೂ ಕಾಸ್ಟ್ನು ಬೇರೆ ಬೇರೆ ಇರೋದು ಇದೆ. ಸೊ ದಟ್ ಈಸ್ ನಾಟ್ ಎ ಡಿಫ್ರೆನ್ಸ್. ವಿತ್ ಬೆಡ್ ಇದ್ರೆ ಓಕೆ ಅಂತ ನನಗೆ ಅನ್ಸುತ್ತೆ. ಚೈಲ್ಡ್ ವಿತೌಟ್ ಬೆಡ್ 2 to 4 years ಅಂತಿದ್ರೆ ಅದು 15,200. ಸೊ ಇದು ಏನು ಅಂದ್ರೆ ಫಾರ್ ಏಜ್ ಕನ್ಫರ್ಮೇಶನ್ ಅಂತ ನನಗೆ ವ್ಯಾಲಿಡ್ ID ಪ್ರೂಫ್ ಬೇಕಾಗುತ್ತೆ. ಗೌರ್ಮೆಂಟ್ ID ಪ್ರೂಫ್ ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಕಾರ್ಡ್, ಇದನ್ನೆಲ್ಲ ತಗೊಂಡು ಹೋದ್ರೆ ಬೆಟ್ರು. ಇಲ್ಲಿ ಇಟರ್ನರಿ ಅಂತ ಏನಾದ್ರೆ ಡೇ 1 ಇಂದ ಡೇಟ್ 6 ವರೆಗೆ ಏನೇನು ನೋಡ್ಬೋದು ಅಂತ ನಾನು ನಿನ್ಗೆ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಡೇ 1 ಅಲ್ಲಿ ಏನು ವಾರಣಾಸಿ ಟು ಬೋಧ್ಗಯಾ, ಸೊ ಅಲ್ಲಿ ನೀವು ನೋಡ್ಬೋದು. ಆಮೇಲೆ ನೀವು ಡಿನ್ನರ್, ಓವರ್ ನೈಟ್ ಸ್ಟೇ ಆಟ್ ಬೋಧ್ಗಯಾ, ಸೊ ಈ ತರ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಡೇ 2 ಅಲ್ಲಿ ಅರ್ಲಿ ಮಾರ್ನಿಂಗ್ ವಿಷ್ಣುಪಾದ ಟೆಂಪಲ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಹೋಗ್ಬಹುದು. ಡೇ 3 ಅಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್, ಡೇ 4 ಅಲ್ಲಿ ಅಯೋಧ್ಯ ಟೆಂಪಲ್, ಆಮೇಲೆ ಹನುಮಾನ್ ಗರ್ಹಿ, ಡೇ 5 ಅಲ್ಲಿ ಪ್ರಯಾಗ್ರಾಜ್, ಡೇ 6 ಅಲ್ಲಿ ಪ್ರಯಾಗ್ರಾಜ್ ಟು ವಾರಣಾಸಿ. ಇದೆಲ್ಲ ನೀವು ಮುಗಿದ್ಮೇಲೆ ನೀವು ರಿಟರ್ನ್ ಬೆಂಗಳೂರಿಗೆ ಬರ್ಬೋದು. ಸೊ ಇದೆಲ್ಲ ಆಯ್ತು, ಇನ್ಕ್ಲೂಷನ್ ಎಕ್ಸ್ಕ್ಲೂಡ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ಯಾಕೇಜಲ್ಲಿ ಏನು ಸೇರಿದೆ ಏನು ಸೇರಿಲ್ಲ ಅಂತ. ನಾನು ಆಲ್ರೆಡಿ ಹೇಳಿದ್ದೀನಿ ಪ್ಯಾಕೇಜಲ್ಲಿ ಇನ್ಕ್ಲೂಡ್ಸ್ ಅಂತೆ ಹೋಟೆಲ್ ಆಗ್ಬೋದು, ಫ್ಲೈಟ್ ಬುಕ್ಕಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಇದು ಎಕ್ಸ್ಕ್ಲೂಡ್ ಅಂತ ಬಂದಾಗ ಇಲ್ಲಿ ಏನೇನು ಇರೋದಿಲ್ಲ. ನೀವು ಫ್ಲೈಟ್ ಅಲ್ಲಿ ನೀವು ವೈನ್ ಅಂತ ಕುಡಿಬೇಕು ಅಂತ ಅನ್ಸಿದ್ರೆ ಏನಾದ್ರೂ ಫೇರ್ಸ್ ನೀವು ಎಕ್ಸ್ಟ್ರಾ ನೀವೇ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಅಕೊಮೊಡೇಷನ್ ಹೋಟೆಲ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ನೋಡ್ಕೊಂಡು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನೀವು ಓದ್ಕೊಂಡು ನೋಡ್ಕೊಂಡು ಹೋದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಕ್ಯಾನ್ಸಲೇಷನ್ ಪಾಲಿಸಿ ಆಲ್ರೆಡಿ ನಾನು ಹೇಳಿದ್ದೀನಿ. 21 ದಿನಕ್ಕೆ ಮುಂಚೆ ನೀವು ಬುಕ್ ಕ್ಯಾನ್ಸಲ್ ಮಾಡಿದ್ರೆ 30% ಡಿಡಕ್ಟ್ ಆಗುತ್ತೆ. ಸೊ 70% ಬರುತ್ತೆ ಇನ್ ಕೇಸ್ ನೀವು ಸಾಧ್ಯ ಆಗದೆ ಇದ್ರೆ, ಇನ್ ಕೇಸ್ ಬುಕ್ ಮಾಡಿದ ಮೇಲೆ. ಸೊ ಇದೆಲ್ಲ ಕ್ಯಾನ್ಸಲೇಷನ್ ಆಲ್ರೆಡಿ ನಾನು ಹೇಳಿದ್ದೀನಿ, ಅದನ್ನ ನೋಡ್ಕೊಡಿ. ಮುಂಚೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಗೈಡ್ಲೈನ್ಸ್ ಎಲ್ಲ ಇದೆ. ಸೊ ಗೈಡ್ಲೈನ್ಸ್ ಎಲ್ಲ ನೀವು ನೋಡ್ಕೋಬಹುದು. ಸೊ ಇಷ್ಟೇ, ಮತ್ತೇನು ಇಲ್ಲ. ಇನ್ ಕೇಸ್ ನೀವೇನೋ ಆನ್ಲೈನ್ ಬುಕ್ ಮಾಡೋಕ್ಕೆ ಆಗಿಲ್ಲ ಅಂತಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರೀಜನಲ್ ಆಫೀಸ್ ಬೆಂಗಳೂರು ಅಂತ ಇದೆ. ಸೊ ಇದು ಎಲ್ಲಿಂದ? ರಾಜಾಜಿನಗರ್, ಬೆಂಗಳೂರು. ನೀವು ಟೆಲಿಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ನೀವು ಅವ್ರನ್ನ ಡೈರೆಕ್ಟ್ ಆಗಿ ಕೇಳ್ಬೋದು. ಮೈಸೂರಲ್ಲೂ ಕೂಡ ಒಂದು ಇದೆ ಬ್ರಾಂಚು. ಬೆಂಗಳೂರಲ್ಲಿ ಇನ್ನೊಂದು ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲಿ ಅಂದ್ರೆ ಕಾಂಕ್ರೋರ್ಸ್ ಹಾಲ್. ಓಕೆ, ಇದು ಒಂದು ರೈಲ್ವೆ ಸ್ಟೇಷನ್ ಕಡೆ, ಅದು ಟೂರಿಸಂ ಇನ್ಫಾರ್ಮೇಶನ್ ನಿಮ್ಗೆ ಕೇಳ್ಕೋಬಹುದು. ಇನ್ನೊಂದು ಹುಬ್ಳಿ. ಸೊ ಇನ್ ಕೇಸ್ ನೀವು ಹುಬ್ಳಿ ಅವರು ಆಗಿರ್ಬೋದು, ಮೈಸೂರು, ಈ ತರ ನಿಮ್ ಇಷ್ಟ. ನೀವು ಯಾರಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ, ನೀವು ಇನ್ಫಾರ್ಮೇಶನ್ ಬೇಕಿದ್ರೆ, ನಿಮ್ ಡೌಟ್ ಇದ್ರೆ ನೀವು ಅವ್ರನ್ನ ಕೇಳಿ ಬುಕ್ ಮಾಡ್ಕೋಬಹುದು ಕ್ಲಿಯರ್ ಆಗಿ. ಸೊ ಇದು ನಿಮಗೆ ಕ್ಲಿಯರ್ ಆಗ್ಬೋದು. ಸೊ ಇದು ಟೋಟಲಿ 34,400 ರೂಪಾಯಿ ಈ ಟ್ರಿಪ್. ಇದು ಮಿಸ್ ಮಾಡಬೇಡಿ. ನಿಮ್ ಫ್ರೆಂಡ್ಸ್ಗೆ ಆಗ್ಲಿ, ನಿಮ್ ಫ್ಯಾಮಿಲಿಗೆ, ನಿಮ್ ಪೇರೆಂಟ್ಸ್ಗೆ ಶೇರ್ ಮಾಡಿ. ನಿಮ್ ಪೇರೆಂಟ್ಸ್ ಇನ್ ಕೇಸ್ ರಿಟೈರ್ಮೆಂಟ್ ಆದ್ಮೇಲೆ ಅವ್ರಿಗೆ ಟ್ರಿಪ್ಗೆ ಹೋಗಕ್ಕಾಗಿಲ್ಲ ಅಂತಂದ್ರೆ, ಸೊ ಇದನ್ನ ಈ ಬಜೆಟ್ ವೈಸ್ ಅಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಚೆನ್ನಾಗೇ ಇರುತ್ತೆ. ಈ ತರ ನೀವು ಹೋಗಿ ಬನ್ನಿ. ನೀವು ಇನ್ ಕೇಸ್ ಟ್ರಿಪ್ಪಿಗೆ ಹೋಗಿ ಬಂದಾದ್ಮೇಲೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲಾನು ಈ ವಿಡಿಯೋನ ನಿಮ್ಮ ಮೂಲಕ ನೀವು ಶೇರ್ ಮಾಡಿದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಅಪ್ಕಮಿಂಗ್ ನೆಕ್ಸ್ಟ್ ಮಂತ್ 29ನೇ ತಾರೀಕು ಇರೋದರಿಂದ ಈ ಟ್ರಿಪ್ ಆದಷ್ಟು ಬೇಗ ಪ್ಲಾನ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಟ್ರಿಪ್ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಕಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.